ಎಲ್ಲ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ನಿಮ್ಮ ಮನೆ ಮಗ SK ಚಾನಲ್ಗೆ. ಏನಂದರೆ ಇವತ್ತು ಟಾಪಿಕ್, ಇವತ್ತು ಒಂದು ವ್ಲಾಗ್ ವಿಡಿಯೋ ಮಾಡ್ತಾರೆ. ಏನು ರೀಸನ್ ಅಂದರೆ ಇದು ಗೀಸರ್ ಒಂದು ಚೇಂಜ್ ಮಾಡ್ತಾಯಿದ್ದಾರೆ ನಮ್ಮ ಫ್ರೆಂಡ್ ಅವ್ರ ಮನೇಲೇ. ಅವ್ರದ್ದೊಂದು ಸ್ವಲ್ಪ ಇಶ್ಯೂ ಬಂದಿದೆ, ಅದರಲ್ಲಿ ಕಾಯಿಲ್ ಹೋಗಿದೆ. ಆ ಕಾಯಿಲ್ನ ಇವಾಗ ಚೇಂಜ್ ಮಾಡೋಣ, ಅದನ್ನು ತೊಗೊಂಬಂದು ಔಟ್ಸೈಡ್ ತೊಗೊಂಬರ್ಬೇಕು. ಔಟ್ಸೈಡ್ ತೊಗೊಂಬಂದು ಇವಾಗ ಕಾಯಿಲ್ ಚೇಂಜ್ ಮಾಡಬೇಕು. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿ, ನೀವು ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬಂದ್ಬಿಟ್ಟು ಹೇಳಿದ್ನಲ್ಲ, ಅದನ್ನು ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಅಲ್ಲಿರೋ ಕಾಯಿಲು. ಇವಾಗ ಬನ್ನಿ ಚೇಂಜ್ ಮಾಡೋಣ, ಲೆಟ್ಸ್ ಗೋ ಫ್ರೆಂಡ್ಸ್. ಅದೇ ಕಾಯಿಲು ಚೇಂಜ್ ಮಾಡ್ಬೇಕಂದಲ್ಲ, ಇದೇನೇ ನೋಡಿ ತೊಗೊಂಬಂದ್ರೆ ಇದು ಹಳೇದು ಬಂದ್ಬಿಟ್ಟು ನೋಡಿ ಆ ಥರ ಆಗಿದೆ. ಇದು ಏನೋ ಕಟ್ಟಾಗಿದೆ ಅಂತೆ, ಎಲ್ಲ ಬಿಟ್ಟಿದೆ, ಏನೋ ಕ್ರಾಕ್ ಬಿಟ್ಟಿದೆ ಅಂತೆ. ಅದರಿಂದ ಇದನ್ನು ಚೇಂಜ್ ಮಾಡೋಕ್ಕೆ ಇವಾಗ ಇದು ಹಳೆ ಕ್ರಾಕ್ ಬಿಟ್ಟರೆ ಶಾಕ್ ಹೊಡೆಯುತ್ತೆ. ಇವಾಗ ಅದಕ್ಕೋಸ್ಕರನೇ ಇವಾಗ ಇದನ್ನು ಹಳೇದು ಹೊಸದು ತೊಗೊಂಬಂದಿರುತ್ತೆ. ಇವಾಗ ಇದನ್ನು ಫಿಟ್ ಮಾಡೋ ಪ್ರೊಸೆಸ್ ಎಲ್ಲ ನಿಮಗೆ ಇವಾಗ ಈ ವಿಡಿಯೋ ಬ್ಲಾಗ್ ಮುಖಾಂತರ ತೋರಿಸ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಗೀಸರ್ ಬಂದ್ಬಿಟ್ಟು ಇದು ಎಷ್ಟು ಲೀಟ್ರು? 25 ಲೀಟರ್ಸ್ ಇದು ಗೀಸರ್. ಆ್ಯಕ್ಚುಲಿ ಇದ್ರದ್ದು ಒಂದು ಕಾಯಿಲ್ ಹೋಗಿದೆ ನಮ್ಮ ಫ್ರೆಂಡ್ ಅವ್ರ ಮನೇಲಿ. ಆ ಕಾಯಿಲ್ನ ಹೆಂಗೆ ಬಿಚ್ಚಿ ಅದು ಹೆಂಗೆ ಚೇಂಜ್ ಮಾಡೋದು, ಮತ್ತು ಸ್ವಲ್ಪ ಐಟಮ್ಸ್ ಎಲ್ಲ ಹೋಗಿದ್ವಿ ಇವ್ರ ಮನೇಲಿ, ಅದನ್ನೆಲ್ಲ ನಾಳೆ ರಿಪೇರಿ ಮಾಡಕ್ಕೆ ಬರ್ತಾ ಇದ್ದಾರೆ. ಅದನ್ನ ಯಾವ ಥರ ಅಂತ ಅಂದ್ಬಿಟ್ಟು, ಇದು ನೋಡಿ, ನೀವು ಯಾರನ್ನ ಪ್ಲಂಬರ್ಸ್ನ ಎಲೆಕ್ಟ್ರಿಷಿಯನ್ ಕರೆಸಿದ್ರೆ ಅವರು ಸುಮ್ಮನೆ 800 ರೂಪಾಯಿ ಇಸ್ಕೊತಾರೆ ಸರ್ವಿಸಿಂಗ್ ಅಂದ್ಬಿಟ್ಟು. ನೀವು ಮನೇಲಿ ಕಾಯಿಲ್ ಪ್ರೈಸ್ ಅಂದ್ಬಿಟ್ಟು 400 ಆಗುತ್ತೆ. ಅದೇ ನೀವು ಬರೀ ಕಾಯಿಲ್ ತಗೊಂಬಂದ್ಕೊಂಡ್ರೆ ನೀವು ಮನೇಲೆ ಚೇಂಜ್ ಮಾಡ್ಕೊಬೋದು ಈಸಿಯಾಗಿ. ನಿಮ್ಗೊಂದು 400 ರುಪೀಸ್ ಎಲ್ಲ ಆಗೋಯ್ತು, ಇನ್ನೊಂದು 800 ರುಪೀಸ್ ನಿಮಗೆ ಮಿಗತ್ತೆ. ಏನಿಲ್ಲ, ತುಂಬಾ ಈಸಿಯಾಗಿ ಚೇಂಜ್ ಮಾಡ್ಬೋದು. ಬನ್ನಿ ತೋರಿಸ್ಕೊಡ್ತೀನಿ. ಫಸ್ಟ್ ಆಕ್ಚುಲಿ ಇದು ವಾಟರ್ ಪೈಪ್ಸ್ ಇದೆಯಲ್ಲ, ಅದನ್ನೆಲ್ಲ ನಾವು ರಿಮೂವ್ ಮಾಡ್ಬೇಕು. ಯಾಕಂದ್ರೆ ವಾಟರ್ ಹೋಗುತ್ತಲ್ಲ, ಫಸ್ಟ್ ವಾಟರ್ ಒಂದು ಮೈನ್ ಇದಿರುತ್ತಲ್ಲ, ಗೇಟ್ ವಾಲ್ ಇದನ್ನ ಆಫ್ ಮಾಡಿಬಿಟ್ಟು, ಮತ್ತೆ ಇದೇನಿದೆ ಈ ವೈಟ್ ಪೈಪ್ಸ್, ಆ ವೈಟ್ ಪೈಪ್ಸ್ ನಾವು ರಿಮೂವ್ ಮಾಡ್ಬೇಕು. ಅಂದ್ರೆ ವಾಟರ್ ಇದು ಮಾಡ್ಕೊಂಡು ಹಾಗೆ ಮಾಡಕ್ಕಾಗಲ್ಲ. ಅದನ್ನ ರಿಮೂವ್ ಮಾಡಿದಾದ್ಮೇಲೆ ನಾವು ಕಾಯಿಲ್ ಹಿಂಗೆ ಅಂತ ಅಂದ್ಬಿಟ್ಟು ಫಸ್ಟ್ ರಿಮೂವ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇದನ್ನ ರಿಮೂವ್ ಮಾಡಿದ್ರೆ ಅದರಲ್ಲಿರೋ ವಾಟರ್ ಎಲ್ಲ ನೀವು ಬಂದ್ಬಿಡ್ಬೇಕು. ನೋಡಿ ಪೈಪ್ ಕಾಣಿಸ್ತಿದೆಲ್ಲ ರಿಮೂವ್ ಮಾಡಿರೋದಲ್ಲಿ, ನೋಡಿ ವಾಟರ್ ಎಲ್ಲಾನು ರಿಮೂವ್ ಆಗಬೇಕು. ಓಕೆ ಫ್ರೆಂಡ್ಸ್, ಇವಾಗ ಇದನ್ನು ರಿಮೂವ್ ಮಾಡಿ ಎತ್ಕೊಂಡ್ ಬಂದಿದ್ದೀರಿ. ಆಕ್ಚುಲಿ ಆದಷ್ಟು ಔಟ್ಸೈಡ್ ಇಟ್ಕೊಂಡು ಮಾಡಿ, ಇದರಲ್ಲಿ ಇರೋದು ಏನನ್ನದು ಗಲೀಜ್ ಎಲ್ಲ ಇರುತ್ತೆ ಮೈ ಮೇಲೆ. ನೋಡ್ಕೊಂಡು ಫೋಮ್ ತರ ಇರುತ್ತೆ, ಅದೇನೋ ಮೈಗೆ ಟಚ್ ಆದ್ರೆ ಆಮೇಲೆ ಫುಲ್ ಮೈಯೆಲ್ಲ ತುರ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಔಟ್ಸೈಡ್ ಎತ್ಕೊಂಬಂದು ಇವಾಗ ಇದನ್ನ ಬಿಚ್ಚೋಣ. ಇದಕ್ಕೆ ಸ್ಟಾರ್ ಸ್ಕ್ರೂ ಡ್ರೈವರ್ ಎತ್ಕೊಂಡಿದ್ದೀರಿ. ಇವಾಗ ಇದನ್ನ ಇದರಲ್ಲಿಂದ ಬೋಲ್ಟ್ಗಳೆಲ್ಲ ಬಿಚ್ಚಿ ರಿಮೂವ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನ ಒಂದೊಂದಾಗಿ ನೆಟ್ಗಳೆಲ್ಲ ಇದೆಯಲ್ಲ, ಅದನ್ನ ರಿಮೂವ್ ಮಾಡ್ತಾ ಇದ್ದೀರಿ. ನೋಡಿ ಕಾಣಿಸ್ತಾ ಇದೆಯಾ? ಈ ತರ ಒಂದು 4-6 ಏನೋ ಇದೆ, ಅದನ್ನೆಲ್ಲ ರಿಮೂವ್ ಮಾಡ್ಬೇಕು. ಇವಾಗ ರಿಮೂವ್ ಮಾಡಿದಾಗಲೇ ತೋರಿಸ್ತೀನಿ ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಕಾಣಿಸ್ತಿದ್ಯಾ? ಸ್ಕ್ರೂಗಳೆಲ್ಲ ಬಿಚ್ಚಿದ್ದಾಯ್ತು. ಫ್ರೆಂಡ್ಸ್, ಇದರೊಳಗಡೆ ಕಾಯಿಲ್ 4 ಮೀಟರ್ ಇರುತ್ತೆ, ರಿಮೂವ್ ಮಾಡಬೇಕು. ಫ್ರೆಂಡ್ಸ್, ನಮ್ಮ ಮನೇಲಿ ಹಂಗೆ ಇಲ್ಲಿ ಬಂದ್ಬಿಟ್ಟು ನಲ್ಲಿ ಒಂದು ಕೆಟ್ಟೋಗಿತ್ತು, ಅದನ್ನ ಫಿಟ್ ಮಾಡಕ್ ಬಂದಿರೋ. ಅದನ್ನ ಫಿಟ್ ಮಾಡಿ ನೋಡಿ, ಇಲ್ಲಿ ಇದೆಲ್ಲ ಹಳೇದು. ಇದನ್ನ ಅಲ್ಲಿ ತಗೊಂಡು ಪರ್ಚೇಸ್ ಮಾಡಿದ್ದು. ಒಂದು ಚಿಕ್ಕದ ಒಂದು ಕ್ಲಿಪ್ ತೆಗೆದು ಅದನ್ನ ಹಾಕ್ತಿನ್ಬೇಕು ನೋಡಿ ಸೈಡಲ್ಲಿ. ಏನಂದ್ರೆ ಇದು ಈ ತರದ್ದು ಹೊಟ್ಟೋಗಿತ್ತು. ಇವಾಗ ಇದಕ್ಕೊಂದು ಹೊಸದು ಬೇರೆ ತಗೊಂಡ್ಬಂದು ಆಲ್ರೆಡಿ ಫಿಟ್ ಮಾಡಿಬಿಟ್ಟಿದ್ದಾರೆ. ನಾನು ವಿಡಿಯೋ ಮಾಡ್ಕೊಂಡು ಅಷ್ಟು ಮಾಡಿಬಿಟ್ಟಿದ್ದಾರೆ. ಇವಾಗ ಇದನ್ನ ಚೇಂಜ್ ಮಾಡಿದ್ದಾರೆ. ಆಮೇಲೆ ಬನ್ನಿ. ಓಕೆ ಫ್ರೆಂಡ್ಸ್, ಅದು ನಲ್ಲಿದ ಮುಂದೆ ಟ್ಯಾಪ್ ಇಷ್ಟು ರೌಂಡ್ ಬರುತ್ತಲ್ಲ, ಕ್ಲೋಸ್ ಮಾಡೋದು, ಅದು ಗಲೀಜೆಲ್ಲ ಇದ್ರೆ ಈ ತರ ಆಸಿಡ್ ಹಾಕ್ಬಿಟ್ಟು ವಾಟರ್ ಆಸಿಡ್ ಅಂತ ಬರುತ್ತೆ. ಅದು ಬಂದ್ಬಿಟ್ಟು ಅದನ್ನ ಹಾಕಿದ್ರೆ ಈ ತರ ನೆನ್ಸಿಟ್ಟು ಅದ್ರೊಳಗಡೆ ಅದೆಲ್ಲ ಗಲೀಜೆಲ್ಲ ಬಂದ್ಬಿಡುತ್ತೆ. ನೀವು ಬೇಕಂದ್ರೆ ಮನೆಗೆ ತಗೊಳ್ಳಿ, ಇದನ್ನ ಹಾಕೊಂಡ್ರೆ ನಿಮ್ಗೂ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿ ವಾಶ್ರೂಮ್ ಅಲ್ಲಿ ಏನೋ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಫ್ರೆಂಡ್ ಅವ್ರ ಮನೆಯಲ್ಲೇ ಬಂದಿರೋದು ನೋಡಿ, ಇಲ್ಲಿ ಕಾಣಿಸ್ತು ಟ್ಯಾಪ್ ಎಲ್ಲ. ಓಕೆ ಫ್ರೆಂಡ್ಸ್, ಇದನ್ನೇ ವಾಶ್ರೂಮ್ ಅಲ್ಲಿ ಚೇಂಜ್ ಮಾಡಿರೋದು. ಈ ತರದೆಲ್ಲಾನು ಸುಮ್ಮನೆ ಜಾಸ್ತಿ ಎಲ್ಲ ತೋರಿಸಲ್ಲ. ನೋಡಿ, ಈ ನಲ್ಲಿ ಏನಿದೆ ಅದನ್ನೆಲ್ಲ ಚೇಂಜ್ ಮಾಡಿಸಿ ನೋಡೋದು, ಅಲ್ಲಿ ಹಾಕಿದ್ದಾರೆ, ಅಲ್ಲಿ ಹಾಕಿರೋದು ಅದನ್ನೆಲ್ಲ ಚೇಂಜ್ ಮಾಡಿ ಜಾಸ್ತಿ ತೋರಿಸಲ್ವ. ಮತ್ತೆ ಇಲ್ಲಿ ಹಂಗೆ ಹೋದ್ರೆ ನಮ್ಮ ಆಂಟಿ ಹೋಗ್ತಾ ಇದ್ದಾರೆ. ಈ ಕಡೆ ಬಂದ್ರೆ ನಮ್ಮ ಅಜ್ಜಿ ಇದ್ದಾರೆ. ಇಲ್ಲಿ ಬಂದ್ರೆ ನೋಡಿ ಹೋಗ್ತಾವ್. ಇಲ್ಲಿ ಇನ್ನೊಂದು ಅಜ್ಜಿ ಕೂತಿದ್ದಾರೆ, ಕಳ್ಳೆಕಾಯಿ ತಿಂತಾ ಇದ್ದಾರೆ. ಆರ್ಸೋದಕ್ಕಿಂತ ತಿನ್ನೋದು ಜಾಸ್ತಿ. ಅವಾಗಲೇ ಗೀಸರ್ದು ರೆಡಿ ಮಾಡ್ತಾ ಇದ್ರಲ್ಲ, ಅದ್ರದ್ದು ಇನ್ನ ಬ್ಯಾಲೆನ್ಸ್ ಇತ್ತು, ಅದರಲ್ಲಿರೋ ವಾಟರ್ನೆಲ್ಲ ಇವಾಗ ರಿಮೂವ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ನಮ್ಮ ಮನೇಲಿ ಒಬ್ರು ಇದ್ದಾರೆ, ವಯಸ್ಸಾಗಿದ್ದ ಅಜ್ಜಿ. ನೋಡಿ ಕಳ್ಳೆಕಾಯಿ ತಿಂತಾ ಇದ್ದಾರೆ. ಅಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ, 75 ವರ್ಷ ಆಯ್ತು. ಒಂದು ಅಲ್ಲೂ ಬಿದ್ದಿಲ್ಲ ಇವ್ರಿಗೆ. ವಾಟರ್ ಹಿಂಗಿದೆ. ಇದು ಬಂದ್ಬಿಟ್ಟು ಇದರಲ್ಲಿ ನೋಡಿ. ನೆಕ್ಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದ್ಸಲಿ ವಾಟರಲ್ಲಿ ಚೆನ್ನಾಗಿರೋ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು, ಇವಾಗ ಆಸ್ ಯೂಶುವಲ್ ಮತ್ತೆ ಎಲ್ಲ ನೀಟಾಗಿ ಸ್ಕ್ರೂ ನೆಟ್ ಎಲ್ಲ ಹಾಕಿ ಫಿಟ್ ಮಾಡಬೇಕು. ಇದನ್ನ ಇವಾಗ ಇವನು ಹಾಕ್ತಾ ಇದ್ದಾನೆ. ಇದಕ್ಕೆ ಸ್ಕ್ರೂನು ಮತ್ತೆ ಅದಕ್ಕೆ ವಾಷರು ಎಲ್ಲ ಹಾಕಿ ಫಿಟ್ ಮಾಡ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನ ಎಲ್ಲಾನು ನೆಟ್ ಎಲ್ಲ ಹಾಕಿದ್ದಾಯ್ತು. ಅದ್ರ ಮೇಲೆ ಮತ್ತೆ ಒಂದು ಇದು ಬರುತ್ತಲ್ಲ, ಏನದು ಥರ್ಮೋಸ್ಟಾಟರ್, ಅದನ್ನೆಲ್ಲ ರಿಮೂವ್ ಮಾಡಿದ್ರಲ್ಲ, ಫುಲ್ ಪಾರ್ಟ್ಸ್ ಆಗಿ ರಿಮೂವ್ ಮಾಡ್ಬೇಕೆಲ್ಲ ರಿಮೂವ್ ಮಾಡಿದ್ರಿ. ಇವಾಗ ಮತ್ತೆ ಅದರೊಳಗಡೆ ಹೀಟರ್ ಕಾಯಿಲ್ ಹಾಕಿ ಇವಾಗ ಅದ್ರ ಮೇಲೆ ಥರ್ಮೋಸ್ಟಾಟರ್ ಹಾಕಿ ಫಿಟ್ ಮಾಡ್ತಾ ಇದ್ದಾನೆ. ನೋಡಿ ಕಾಣಿಸ್ತಾ ಇದೆಯಲ್ಲ. ನಾವು ಮನೇಲಿ ನಾವೇ ಮಾಡ್ಕೊಬೋದು. ಏನಂದ್ರೆ ಅದೇನ ಕೆಟ್ಟೋಗಿದೆ ಅಂದ್ರೆ ತೊಗೊಂಬಂದು ಈಚೆಯಿಂದ ಎಷ್ಟು ಬಿದ್ದು 450 ಅಲ್ಲ, ಅದು 500
ಯಾವ್ದು ಕಾಯಿಲು 450 ಬಿತ್ತು ಕಾಯಿಲು. ಅದನ್ನ ತಗೊಂಬಂದು ಈಚೆ ಅಂಗಡಿಯಿಂದ ಇವಾಗ ನಾವು ಇದನ್ನ ಫಿಟ್ ಮಾಡ್ತಾ ಇದೀರಿ ನೋಡಿ. ಫ್ರೆಂಡ್ಸ್ ಇವಾಗ ಇದನ್ನ ಅದ್ರೊಳಗಡೆ ಫಿಟ್ ಮಾಡ್ತಾ ಇದ್ರಿ. ಅದೇ ಕ್ಯಾಪ್ ಎಲ್ಲಾನು ತೆಗೆದ್ಬಿಟ್ಟಿದ್ರಲ್ಲ, ರಿಮೂವ್ ಮಾಡಿದ್ರಲ್ಲ, ಇದೇನಂತ ಅದನ್ನ ಹೀಟ್ನೆಲ್ಲಾನು ಇದಕ್ಕೆ ಟಚ್ ಆಗ್ತಿರಲ್ಲ ಅಂದ್ಬಿಟ್ಟು ಒಳಗಡೆ ಒಂದು ಇದು ಕೊಟ್ಟಿದ್ದಾರೆ. ಅದ್ರ ನನಗೂ ಬರ್ತಾನೆ ಅದಿದೆ. ಅದ್ರ ಮಧ್ಯದಲ್ಲಿ ಕರೆಕ್ಟಾಗಿ ಅದನ್ನ ಕ್ಲೀನಾಗಿ ಸರ್ವ್ ಮಾಡ್ಬಿಟ್ಟು ಅದ್ರ ಮಧ್ಯದಲ್ಲಿ ಫಿಟ್ ಮಾಡ್ಬೇಕು ಇದನ್ನ. ಇದೆಲ್ಲ ಇದನ್ನ ಫ್ರೆಂಡ್ಸ್ ಇವಾಗ ಇದನ್ನ ಇದು ಒಳಗಡೆ ಇಡ್ತಾ ಇದ್ದೀರಿ ನೋಡಿ, ಕೂರಿಸ್ತಾ ಇದೆ. ಇವಾಗ ಇದಕ್ಕೆ ಕ್ಯಾಪ್ನ ಕ್ಯಾಪ್ನ ಇವಾಗ ರಿಮೂವ್ ಮಾಡಿದ್ರಲ್ಲ ಅದನ್ನ ಮತ್ತೆ ಆಸ್ ಯೂಶುವಲ್ ಫಸ್ಟ್ ಹೆಂಗಿತ್ತು ಅದನ್ನ ಕ್ಲೀನಾಗಿ ಕ್ಲಿಪ್ಪು ಇರುತ್ತೆ ಅದನ್ನ ಕೂರಿಸ್ಬೇಕು. ಓಕೆ ಫ್ರೆಂಡ್ಸ್, ಈ ರೀತಿ ನೋಡಿ ಸ್ಕ್ರೂಗ್ಲೆ ನಾನು ಇದನ್ನ ಫಿಟ್ ಮಾಡಿದ್ದಾಯ್ತು. ಇವಾಗ ಇಲ್ಲಿ ಇದು ಇಲ್ಲಿ ರಬ್ಬರ್ ಇದೆಲ್ಲ ಇದನ್ನ ಇವಾಗ ಫಿಟ್ ಮಾಡಿ ಇದನ್ನ ಮಾಡಿ ಮತ್ತೆ ಇದು ಕಲೆಕ್ಷನ್ ಕೊಟ್ಟಿದೆ. ಇದು ಕಲೆಕ್ಷನ್ ಕೊಟ್ಟು ಇವಾಗ ಈ ವೈರ್ ಮೇಲೆ ಇನ್ನೊಂದು ಇತ್ತಲ್ಲ ಪೀಸು, ಇದನ್ನ ಇವಾಗ ಜಾಯಿನ್ ಮಾಡ್ತಾ ಇದ್ದೇನೆ ನೋಡಿ. ನೋಡಿ ಇಲ್ಲಿ ಪ್ಲಾಸ್ಟಿಕ್ ಇದೆಯಲ್ಲ ಅದು ಜಾಯಿನ್ ಮಾಡ್ತಿದ್ದೇನೆ. ಕಾಣಿಸ್ತಿದೆಯಲ್ಲ ಫಿಟ್ ಮಾಡಿದಾದ್ಮೇಲೆ ಹೆಂಗ್ ಬಂತಂತ ನೋಡಿ. ಇವಾಗ ಇದನ್ನ ಎತ್ಕೊಂಡೋಗಿ ಇಲ್ಲಿ ಗೋಡೆಗೆ ಫಿಕ್ಸ್ ಮಾಡೋದಷ್ಟೇನೆ. ಬನ್ನಿ ಇವಾಗ ಇದನ್ನ ಗೋಡೆಗೆ ಫಿಟ್ ಮಾಡ್ತಿದ್ದೀನಿ ನೋಡಿ, ಕಾಣಿಸ್ತಿದೆಯಲ್ಲ ನೋಡಿ. ಯಾವ ಥರ ಈಸಿ ಅನ್ನೋದಕ್ಕೆ ಸ್ವಲ್ಪ ಟೈಮ್ ಅಂದ್ರೆ ಕೊಡ್ಬೇಕಷ್ಟೇನೆ. ಮೈಂಡ್ ಪೇಷನ್ಸ್ ಇರಬೇಕು. ಪೇಷನ್ಸ್ ಇದ್ರೆ ಏನ್ ಬೇಕಂತ ಮಾಡ್ಕೊಬೋದು ನೋಡಿ. ಇವಾಗ ಇದನ್ನ ಅದನ್ನೆಲ್ಲ ಬಿಚ್ಚಿ ಕಾಯಿಲ್ ಚೇಂಜ್ ಮಾಡಿ ಇವಾಗ ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಮತ್ತೆ ಅದೇ ತರ ಫಿಟ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾಯ್ತು. ಇವಾಗ ಫಿಟ್ ಮಾಡೋದು ಆಯ್ತು, ಇನ್ನು ಅದನ್ನ ಪ್ಲಗ್ ಹಾಕೋದು ಅಷ್ಟೇನೆ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನ ಫಿಟ್ ಮಾಡಿ ನೋಡಿ, ಸ್ವಿಚ್ ಹಾಕಿದ್ದಾಯ್ತು. ಈ ತರ ನೀವು ಬೇಕಾದ್ರೆ ಮನೇಲಿ ಟ್ರೈ ಮಾಡ್ಕೊಳ್ಳಿ, ಹೇಗಿತ್ತಂತ ಕಮೆಂಟ್ ಮಾಡಿ. ಇವಾಗ ಇದನ್ನ ಇದಕ್ಕೆ ಪೈಪ್ ಕಲೆಕ್ಷನ್ ಕೊಟ್ಟಿದ್ದಾಯ್ತು ನೋಡಿ, ಯಾವ ತರ ಕಾಣಿಸ್ತಿದೆ ಇದನ್ನ. ಫ್ರೆಂಡ್ಸ್ ಈ ವಿಡಿಯೋ ನನ್ನ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್, ಟಾಟಾ, ಸಿ ಯು.